ರಾಕಿ ದುಬೈಗೆ ಹೋಗಿದ್ದು 2 ಕಾರಣಕ್ಕೆ. ಇನ್ನೊಂದು ಕಾರಣ ಯಾವುದು? ಅವನು ಸಾಕಷ್ಟು ದುಡ್ಡು ತಗೊಂಡು ಹೋಗಿದ್ನಲ್ಲ. But wasn't that an advance for the gold Inayat Khalil was sending? No. Then what was it for? Kalashnikov! ಇಂಡಿಯಾದಲ್ಲಿ ಒನ್ ಅಂಡ್ ಓನ್ಲಿ ಪೀಸ್ ಬ್ರೋ ನೀವು. ನಿಮ್ ತರ ಕಾಪಿ ಯಾರು ಮಾಡಕ್ಕಾಗಲ್ಲ. ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಹಂಗ ನಾನ್ ಹೆಂಗ್ ಇಂಟ್ರೋ ತಗೊಂಡಿನ ಆ ತರ ತಗೊಳ್ಳಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಅಲ್ವಾ? ಬರಲ್ಲ, ನಾನು ನಂದನ್ನೇ ಹೇಳಕ್ಕೆ ಎಷ್ಟು ದಿನ ಒದ್ದಾಡಿದೀನಿ ಗೊತ್ತಾ? ನಮಸ್ಕಾರಕ್ಕೆ ಕೇಫ್ ಎಲ್ಲ ಹೇಗಿದ್ದೀರಾ ಅಂತ ಹೇಳಕ್ಕೆ. ಶುರು ಮಾಡಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಆಕ್ಚುಲಿ ನೀವು ಆಲ್ರೆಡಿ ಪಾರ್ಟ್ 1 ನೋಡಿದಿರಾ. ಇವತ್ತು ಸೆಕೆಂಡ್ ಪಾರ್ಟ್. ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಅಲ್ಲಿ ಇದೀನಿ. ವಿಷಯ ಇವ್ರಿಗೂ ಹೇಳ್ದೆ, ಪಾಪ ಒಂದೇ ರೂಮಲ್ಲಿ ಇರೋದು, ನನ್ನ ಎಕ್ಸೈಟ್ಮೆಂಟ್ ನ ತಡ್ಕೊಳಕ್ ಆಗಿಲ್ಲ. ಯಾವ ರೇಂಜಿಗೆ ಹಿಂಸೆ ಕೊಟ್ಟಿದೀನಿ ಅಂದ್ರೆ ಈ ಮನುಷ್ಯನ್ಗೆ ಹೇಳಿಲ್ಲ, ಹೇಳ ನೆಪದಲ್ಲಿ ಕಾಟ ಕೊಟ್ಟವ್ರೆ. ಆಕ್ಚುಲಿ ಇವಾಗ ಒಂದ್ ಕಡೆ ಫುಲ್ ಖುಷಿ ಇದೆ, ಇನ್ನೊಂದ್ ಕಡೆ ಭಯ ಆಗ್ತದೆ. ನಮ್ಮ ಅಮ್ಮ ಹೆಂಗ್ ರಿಯಾಕ್ಟ್ ಮಾಡ್ತಾರೋ. ನಾನು ಇವತ್ತವರೆಗೂ ಯೂಟ್ಯೂಬ್ ಅಲ್ಲಿ ನಮ್ಮ ಅಮ್ಮನ ತೋರ್ಸೇ ಇಲ್ಲ. ಎಷ್ಟೊಂದ್ ಜನ ಕೇಳ್ತಾನೆ ಇದ್ರು, ನಿಮ್ಮ ಅಮ್ಮನ ತೋರ್ಸಿ, ನಿಮ್ ಫ್ಯಾಮಿಲಿನ ತೋರ್ಸಿ ಅಂತ ಹೇಳಿ. ತೋರಿಸ್ತಾ ಇದೀನಿ, ಜೊತೆಗೆ ಭಯನೂ ಆಗ್ತದೆ. ಮೋಹನ್ ಬ್ರೋ ಮುಂದೆ ಹೋಗ್ತಾ ಇದಾರೆ, ಪಾಪ ಅವರು ಬಂದಿದ್ದಾರೆ. ಇವ್ರ ಬಗ್ಗೆ ಹೇಳಲೇಬೇಕು. ಇವ್ರು ಸ್ಟ್ರೀಟ್ ಫೋಟೋಗ್ರಫಿ ಮಾಡ್ತಾರೆ. ಸೊ ನೀವು ಏನಾದ್ರೂ ಗಾಡಿಗಳನ್ನ ತಗೋಬೇಕು ಅಂತ ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಫ್ರೀ ಆಗಲ್ಲ, ಕಾಸು ಕೊಡ್ಬೇಕಷ್ಟೇ. ಗೈಸ್, ಇವಾಗ ಒಂದ್ ಸೀನ್ ಆಯ್ತು. ಎಲ್ಲ ಬಂದ್ರೆ ಇನ್ನೇನು ಗಾಡಿ ಬರಕ್ಕೆ ಇನ್ನೊಂದ್ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದಾಗ ಈ ಡಾಬಾ ಒಳಗಡೆ ಹೋದ್ವಿ. ಸೊ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋದ್ವಿ. ಇಲ್ಲಿ BMW ಲೈನ್ ಆಗಿ ನಿಂತಿದೆ, ಇಲ್ಲಿ ಒಂದ್ 3 ಕಾರ್ಗಳು. ಅಲ್ಲಿ ಬ್ಲಾಕ್ ಕಲರ್ ಟೀ ಶರ್ಟ್ ಹಾಕೊಂಡು ಒಬ್ರು ಇದ್ರು. ಟೀ ಕೊಡಿ ಅಂತ ಎಲ್ಲ ಟೀ ಎಲ್ಲ ಇಸ್ಕೊಂಡ್ವಿ. ಅದು ಆಗಿದ್ಮೇಲೆ ಗೊತ್ತಾಯ್ತು, ಅವ್ರು ಟೀ ಕೊಟ್ರು, ನಮ್ ಟೀ ಕೊಟ್ರು. ವಾಟರ್ ಬಾಟ್ಲ್ ಕೇಳಿದಷ್ಟು ವಾಟರ್ ಬಾಟ್ಲ್ ಕೊಟ್ರು. ನಾವು ಕೆಲ್ಸದವ್ರು ಅನ್ಕೊಂಡಿದ್ವಿ. ನೋಡಿದ್ರೆ ಅವ್ರು BMW ಶೋರೂಮ್ ಅವ್ರದ್ದು ಓನರ್. ಅದಕ್ಕೆ ಹೇಳೋದು, ನೆವರ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ. ನೆಕ್ಸ್ಟ್ ಲೆವೆಲ್ ಗೈಸ್. ಸೊ ಫೈನಲಿ ಬಂತು, ಕೊನೆಗೂ ಬಂದಿದೆ. ಎರಡರಲ್ಲಿ ಒಂದು ಕೊನೆಗೂ ಬಂದಿದೆ. ಫಸ್ಟ್ ಜೀವನದಲ್ಲಿ ಯಾವತ್ತು ಅದೇ ಫಸ್ಟ್. ಅಪ್ಪ ಎರಡರಲ್ಲಿ ಯಾವ್ದ್ರಲ್ಲೋ ಒಂದ್ರಲ್ಲಿ ಇರ್ಲಿ. ನಿಜ ಹೇಳ್ತೀನಿ, ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಬಿಟ್ಟಿದೀನಿ ಮೋಹನ್ ಬ್ರೋಗೆ. ಬ್ರದರ್ ಅಲ್ವಾ ಬ್ರೋ? ಇನ್ನೊಂದು ಕ್ವಾಟ್ಲೆ ಗೊತ್ತಾ ನಿಮ್ಗೆ? ಈಗಿದ್ರೆ ನಿಮ್ಗೆ ಓಪನ್ ಮಾಡಿದ್ರು ನಿಮ್ ಗಾಡಿ ಕಾಣಲ್ಲ, ಮುಂದೆ ಇರುತ್ತೆ. ಅದಕ್ಕೆ ಕನ್ನಡದಲ್ಲಿ ಒಂದ್ ಗಾದೆ, ಊರ್ ಜಾಗದಲ್ಲಿ ಹಿಂದೆ ಇರೋ, ಮದ್ವೆ ಪಂತಿನಲ್ಲಿ ಮುಂದೆ ಇರೋ ಅಂತ. ಅಲ್ಲಿ ಮುಂದೆ ಹಾಕ್ಸಿದ್ರಿ, ಬಟ್ ಈಗ ಇಲ್ಲಿ ಇಡಿಸ್ಬೇಕಾದ್ರೆ ಲಾಸ್ಟ್ ನಿಮ್ದೇ ಇರ್ತದೆ. ನಾನು ದುಡುಕಬಾರ್ದಾಗಿತ್ತು. ಟ್ರಾನ್ಸ್ಪೋರ್ಟೇಷನ್ ಮೇನ್ ಇವರೇ ನಮ್ಗೆ. ಒಂದು ಗಾಡಿ ಹಾಕಿದ್ರು ಇವರೇ ನಮ್ಗೆ ಅಪ್ಡೇಟ್ಸ್ ಕೊಡೋದು. ನಾನು ಇವ್ರಿಗೆ ಟಾರ್ಚರ್ ಕೊಡೋದು, ಇವ್ರಿಗೆ ಟಾರ್ಚರ್ ಕೊಡೋದು. ನೀವು ಡ್ರೈವರ್ ಟಾರ್ಚರ್ ಕೊಡೋದಾ? ನಮ್ಮ ವಿಕಾಸ್ ಅಂತ. ಸೊ ಸ್ವಾಮಿ ಪಾರ್ಕಿಂಗ್ ಫುಲ್ಲು ಮೇಂಟೆನೆನ್ಸ್ ಇವರೇ ಮಾಡ್ಕೊಳ್ಳೋದು. ಆಲ್ ಓವರ್ ಕರ್ನಾಟಕ ಆಗಲಿ ಇಂಡಿಯಾದಲ್ಲಾಗಲಿ ಎಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ಬೇಕು ಅಂದ್ರು ಇವರು ಕಡಿಮೆ ದುಡ್ಡಲ್ಲಿ ನಮಗೆ ಮಾಡ್ಕೊಡ್ತಾರೆ. BD ಅಗರ್ವಾಲ್ ಕಾರ್ ಕೆರಿಯರ್ ಪ್ರೈವೇಟ್ ಲಿಮಿಟೆಡ್. ಓಕೆ, ಇವಾಗ ನಾನು ಈ ತರ ಪ್ರಮೋಟ್ ಮಾಡಿದ್ಕೆ ನನ್ನ ಹತ್ರ ದುಡ್ಡು ಇಸ್ಕೊಳಲ್ಲ ಅಲ್ಲ ಬೇ? क्या बोल रहा है? ऐसा बोला है ना, इसके लिए हम लोग वीडियो डालेगा. मेरा पास पैसा नहीं ले रहा है, बोल पूछ रहा है. फ्री में डिलीवरी करना. ये भाई के लिए फ्री में डिलीवरी करेंगे. ಓಪನ್ ಆಗ್ತಾ ಇದೆ, ಎಲ್ಲ ಎಕ್ಸೈಟ್ಮೆಂಟ್ ಅಲ್ಲಿ. ಎಲ್ಲ ಎಕ್ಸೈಟ್ಮೆಂಟ್. ಬ್ರೋ ಏನ್ ಬ್ರೋ ಅದು? ಅದೇನದು ಬ್ರೋ? ಅದು ಬಂದು ಕಸ್ಟಮೈಸ್ ಮಾಡಿರೋದು. 2 ವರ್ಷನ್ ಕಸ್ಟಮೈಸ್ है इलेक्ट्रिक गाड़ी. मैं एक दिन पहला आया हूं. क्यों ऐसा कर रहे हो? ये देख लो आप कैसे चलाऊं मैं. खाना भी नहीं मिला होटल में. मालूम है. ಬೈದಿಲ್ಲ ತಾನೇ ಅವರು? ನನಗೆ ಅರ್ಥ ಆಗಲ್ಲ. ಮೊದಲೇ ಓಲ್ಡ್ ಬ್ರಿಟಿಷರ್ ಕಾರ್ ಹೆಂಗಿತ್ತು ಆ ತರ. ಸೊ ಇದು ಕಂಪ್ಲೀಟ್ ಆಗಿ ಎಲೆಕ್ಟ್ರಿಕಲ್ ಅಲ್ಲ? ಕಂಪ್ಲೀಟ್ಲಿ ಎಲೆಕ್ಟ್ರಿಕಲ್. ಕಾಣಿಸ್ತು, ಫೈನಲಿ ಕಾಣಿಸ್ತಾ ಇದೆ. ಬಂತಾ? ಸೊ ಫೈನಲಿ ಮುಗೋರಿನ ಗವಿಯಲ್ಲಿ ತೋಳಗಳು, ತೋಳಗಳ ದಾರಿಯಲ್ಲಿ ಸಿಂಹ. ಬಂತು. ಧೀರಾ 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 ಹೇಗಿದೆ? ಸಗನ ಇದೆ. ಸಚಿ ಹೆಂಗಿದೀವ ನಿಮ್ಮ ಅಣ್ಣಂದು? ಅವ್ರಕ್ಕಿಂತ ಚೆನ್ನಾಗಿದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಫೈನಲಿ ನಿಮ್ ಗಾಡಿ ಬಂದಿದೆ ನಮ್ಮ ಕಡೆಯಿಂದ. ನಿಮ್ಗೆ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಇದನ್ನ ಇವಾಗಲೇ ಹಾಕ್ಬಿಡೋಣ. ಎಲ್ಲ ಹಾಕ್ಸಿದ್ದೆ, ಇದೊಂದು ಹಾಕ್ಸಿದ್ದಿಲ್ಲ. ಇವಾಗ ಒಂದು ಕಳೆ ಬಂತು ನಮ್ಮ ಜೀಪ್ಗೆ. ಕ್ರೇಜಿ ಇದೆ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ಕೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಆರಾಮ? ವಿನಯ್ ಬ್ರೋಗೆ ಬೆಂಗಳೂರು ಜೀಪ್ಸ್ ಕಡೆಯಿಂದ ಒಂದು ಒಳ್ಳೆ ಜೀಪ್ ಕೊಟ್ಟಿದ್ದಾರೆ.
ಬ್ರೋ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ, ಒಳ್ಳೊಳ್ಳೆ ಡ್ರೈವ್ ಮಾಡಿ ಅಷ್ಟೇ. ಜೊತೆಗೆ ನೀವೇ ಇರ್ತೀರಲ್ಲ. ನಾಳೆಯಿಂದ ಇದೊಂದು ಹಿಂಸೆ ಇರಲ್ಲ ನನಗೆ. ಬ್ರೋ 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 ಅಂತ ಹೇಳ್ಕೊಂಡು ಹೆಂಗಿದೆ ನೋಡಿ, ಹೆಂಗಿದೆ ಗಾಡಿ ಸಖತ್ತಾಗಿದೆ. ಓಡಿಸ್ತೀರಾ? ಕೀ ಅಲ್ಲೇ ಇದೆ, ಅದರಲ್ಲೇ ಇದೆ. ಓಡಿಸ್ತಾ ಇದ್ದಾರೆ. ಮಾದೇಶ್ವರ ನೆನ್ಸ್ಕೊಳ್ಳಿ, ಎಲ್ಲ ಒಳ್ಳೇದಾಗ್ಲಿ ಅಂತ. ಅದನ್ನ ಹೇಳಿದ್ದು, ಪವರ್ ಸ್ಟೇರಿಂಗ್. ಮಾನ್ಸೂನ್ಗೆ ಆದಷ್ಟು ಬೇಗ ಹೋಗ್ತೀವಿ ಬ್ರೋ. ಆಕ್ಚುಲಿ ನಿಮ್ ಗಾಡಿ ನಾನು ಓಡಿಸೇ ಇಲ್ಲ. ಕರೆಕ್ಟ್. ಏನ್ ಗೊತ್ತಾ, ನಾವು ಹರಿಯಾಣಕ್ಕೆ ಹೋಗೋದ್ವಲ್ಲ, ಗಾಡಿ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಗಾಡಿ ಓಡಿಸಿದ್ರು, ಮತ್ತೆ ಇನ್ನೊಂದು ಗಾಡಿ ಓಡಿಸಿದ್ರು, ಪ್ರತಿಯೊಂದು ಓಡಿಸಿದ್ರು. ನಾನು ಎಲ್ಲ ಓಡಿಸ್ದೆ, ಬಟ್ ಇರೋದೊಂದು ಗಾಡಿ ಒಂದು ಓಡ್ಸಕ್ ಟೈಮ್ ಸಿಗ್ಲಿಲ್ಲ. ಇಲ್ಲೂ ಕೂಡ ಇವರೇ ಫಸ್ಟ್ ಓಡಿಸಿದ್ದಾರೆ, ಇವಾಗ ಕೊಡ್ತಾ ಇದಾರೆ ಓಡಿಸಿ ಅಂತ. ಇವಾಗ ನೆನ್ಪು ಮಾಡ್ಕೊಂಡು ಇವಾಗೂ ಕೊಡಲ್ಲ. ನಾನು ಆಕ್ಚುಲಿ ಮನೆಗೆಲ್ಲ ಹೋಗಿ ಎಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ಇವ್ರ ಮನೆ ಹತ್ರನೇ ಒಂದ್ ವಾರ ಬಿಟ್ಟಿರ್ತೀನಿ, ಆರಾಮಾಗಿ ಓಡಿಸಾಡಿ ಆಮೇಲೆ ನಾನು ಎತ್ಕೊಂಡು ಹೋಗ್ತೀನಿ. ಓಕೆ ಬ್ರೋ, ಥ್ಯಾಂಕ್ ಯು. ಓಕೆ, ನಿಮ್ದೇ ಗಾಡಿ ಬ್ರೋ. ಅವ್ರು ಹೊಡೆದಿದ್ದೆ ಡೈಲಾಗು, ನಾನು ಯಾವಾಗಲೂ ಜೀಪ್ ಬೇಕು ಬ್ರೋ, ನಿಮ್ದು ಗಾಡಿ ಬ್ರೋ, ಯಾವ್ದು ಬೇಕು ತಗೊಂಡೋಗಿ. ಇವಾಗ್ಲೂ ನಿಮ್ದೇನೆ ಬ್ರೋ, ಒಂದಲ್ಲ ಎರಡು ಈಗ ನಿಮ್ದು. ದನ್ ಓಕೆ, ಹೊಡೋಣ ಬನ್ನಿ. ಇಲ್ಲಿವರೆಗೂ ಜೋಶ್ ಇತ್ತು, ಬಟ್ ಇವಾಗ ಭಯ ಆಗ್ತದೆ. ಯಾಕಂದ್ರೆ ಈಗ ನಮ್ಮ ಅಮ್ಮಂಗೆ ತೋರ್ಸೋಕೆ ಹೊಟ್ಟಿದ್ದೀನಿ, ನಮ್ಮ ಅಮ್ಮಂಗೆ ಏನು ಗೊತ್ತೇ ಇಲ್ಲ. ನೋಡೋಣ ನಮ್ಮ ಅಮ್ಮ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಬನ್ನಿ ನೋಡೋಣ. ಏನ್ ಬ್ರೋ, ಇರೋ ಬರೋ ಜನ ಎಲ್ಲ ನಮ್ಮನ್ನೇ ನೋಡ್ತಾ ಇದಾರೆ. ಇಲ್ಲೂ ಜೀಪು, ಅಲ್ಲೋಡಿ ಅಲ್ಲೂ ಜೀಪು. ನನ್ನ ಕಣ್ಣಿಗೆ ಎಲ್ಲ ಕಾಣಿಸ್ತಾ ಇರೋದು ಬರೀ ಜೀಪೆ. ಇವಾಗ ಮನೆ ಹತ್ರ ಬಂದೆ. ಮನೆ ಹೋಗಕ್ಕೆ ಸಿಕ್ಕಾಬಡೆ ಭಯ ಆಗ್ತದೆ. ನಮ್ಮಮ್ಮ ಬೈದ್ಗಿದ್ಬಿಟ್ರೆ ಅಂತ ಮಾಡಕ್ಕಾಗಲ್ಲ, ಬಂದ್ಬಿಟ್ಟಿದ್ದೀನಿ. ಹೋಗೋಣ, ಹೆಂಗ್ ರಿಯಾಕ್ಟ್ ಮಾಡ್ತಾರೆ ನೋಡೋಣ. ನಮ್ಮ ಮನೇಲಿ ಯೂಶಲಿ ಮಲ್ಕೊಬಿಡ್ತಾರೆ ಇಷ್ಟು ಬೇಗ. ಆಲ್ರೆಡಿ 9:30. ನಮ್ಮ ವಾಶ್ರೂಮ್ ಒಳಗಡೆ ಹೋದ್ರೆ ಬರ್ತಾ ಇಲ್ಲ. ಬಾಮಲ್ಲಿ ಬನ್ನಿ, ಕೆಳಗಡೆ ಹೋಗ್ಬರೋಣ. ಹಂಗೆ ಏನಾದ್ರೂ ಹೇಳಿದ್ರೆ ಬರೋದಾ? ಹುಡುಗಿ ಕರ್ಕೊಂಡ್ ಬಂದಿದ್ದೀನಿ. ಅವಳು ಮೇಲ್ ಬರಲ್ಲ ಅನ್ನೋದಕ್ಕೆ ನಾನು ನಮ್ಮ ಅಮ್ಮನೇ ಕರ್ಕೊಂಡ್ ಬರ್ತೀನಿ ಅಂತ. ಮನೇಲಿ ರಿಲೇಟಿವ್ಸ್ ಎಲ್ಲ ಇದಾರೆ, ನನಗೆ ಗೊತ್ತಿರ್ಲಿಲ್ಲ. ಸೊ ಈಗ ಬರ್ತಾ ಇದಾರೆ ಲಿಫ್ಟ್ ಅಲ್ಲಿ. ಏನ್ವೇನು ಜೀಪು? ಯಾರ್ದು? ಯಾರ್ದು ಆಗ್ತಾರ್ಲಿ ಮಾ, ಹೊಸ್ದಾಗ ತಗೊಂಡೆ. ವಿನೋ, ನಿನಗೇನ್ ಬುದ್ಧಿ ಇದೆಯೇನೋ ವಿನೋ? ಆಷಾಢದಲ್ಲಿ ಹೋಗಿ ಜೀಪ್ ತಂದಿದ್ಯಲ್ಲ ವಿನೋ. ನೀ ನನ್ನ ಎತ್ತಿರೋದೇ ಆಷಾಢದಲ್ಮ, ನಾನು ಅದಕ್ಕೆ ಯಾವತ್ತಾದ್ರೂ ಕೇಳಿದ್ದೀನಿ ಜೀಪ್ ತಂದ್ರು. ಆಷಾಢದಲ್ಲಿ ಎತ್ತರೆ ಇನೋವಾ ಕಾರ್ ಇದೆ, ಯಾರಾದ್ರೂ ಆಷಾಢದಲ್ಲಿ ತಗೋಬರ್ತಾರನೆ. ಹೋಗ್ ವಿನೋ ನೀನು, ಹೋಗಿನೋ ನೀನು. ಏನ್ ಹೇಳಿಲ್ಲ ಕೇಳಿಲ್ಲ, ಹೋಗಿ ಆಷಾಢದಲ್ಲಿ ತಗೊಂಡ್ಬಂದಿದ್ಯಾ? ಏನಿಲ್ಲ, ಒಂದ್ಸರಿ ನೋಡಿ, ಚೆನ್ನಾಗಿದೆ ಗಾಡಿನ. ಇವಾಗ ಅಂದ್ರೆ ಚೆನ್ನಾಗಿರೋ ಪ್ರಶ್ನೆ ಅಲ್ಲ. ಅಡ್ವಾನ್ಸ್ ಮುಂಚೆನೆ ಕೊಟ್ಟಿದ್ದೆ, ಇವತ್ತು ತಗೊಂಡ್ಬಂದಿರೋದು ಅಷ್ಟೇ. ಮತ್ತೆ ಯಾಕೆ ಹೇಳಿಲ್ಲ ನೀನು? ಸಸ್ಪೆನ್ಸ್ ಇರ್ಲಿ ಅಂತ ಹೇಳಿ. ಏನ್ ಆಷಾಢದಲ್ಲ? ಯಾರ್ಯಾರಿಗೆ ಏನೇನೋ ಚಿಂತೆ, ನಮ್ಮ ಅಮ್ಮಂಗೆ ಆಷಾಢ ಚಿಂತೆ. ಸರಿ, ಒಂದು ನೋಡಿ ಹೆಂಗಿದೆ ಅಂತ ಹೇಳಿ ಇಬ್ರು ಒಂದು ರೌಂಡ್ ಹೋಗಿ ಬರೋಣ. ಎಷ್ಟು ಕೊಟ್ಟೆ ವಿನು ಇದಕ್ಕೆ ಜೀಪಿಗೆ? ಎಲ್ಲ ಸೇರಿ 6 ಲಕ್ಷ ಆಯ್ತು ಮಾ. ವಿನು 6 ಲಕ್ಷ ಕೊಟ್ಟೆ? 6 ಲಕ್ಷ ಕೊಟ್ಟೆ ಅಂದಕ್ಕೆ 6 ಲಕ್ಷಕ್ಕೆ ಇಷ್ಟು ದೊಡ್ಡ ಕಾರ್ ಕೊಟ್ಟಿದ್ದಾರೆ. ಏನ್ ಬರುತ್ತೆ? ಮಾಡ್ತೀಯ ಬಿಡು ವಿನು, ಚೆನ್ನಾಗಿ ಮನೆ ಮಾಡ್ತೀಯ ನೀನು. ಭಯ ಅಚ್ಚ సునాన్యా బాగుందా? 1 జాయింట్ కన్నా ఇప్పుడే తీసుకొని వచ్చినారు, అందుకే నేను వెయిట్ చేస్తున్నాను. మా మగదు వైఫ్ పెండ్లో చేసుకున్నాలంట. కాదు, మోస్ట్ ఎలిజిబుల్ బ్యాచిలర్ అంట. కింద కామెంట్స్ చదువుతుంది మోస్ట్ ఎలిజిబుల్. మీరు కొంచెం చెప్పండి, పెండ్లు చేసుకొని చంపి పడేస్తున్నారు. ಕನ್ನಡ ಚಾನಲ್ ಅಂತ ಇಟ್ಕೊಂಡು ನಮ್ಮ ಅಮ್ಮ పెండ్లు కావాలా? ಅಯ್ಯೋ ದುರ್ವಿಧಿಯೇ. ನಮ್ಮ ಅಮ್ಮಂಗೆ ಅವ್ರಿಗೆ ಇಷ್ಟ ಆಯ್ತು ಇಲ್ಲ, ಊರವರೆಲ್ಲ ಕರೆದ್ಬಿಟ್ಟು ಕಾರ್ ಚೆನ್ನಾಗಿದ್ಯಾ, ಅವ್ರೆಲ್ಲ ಚೆನ್ನಾಗಿದ್ದಾರೆ, ನಮ್ಮ ಅಮ್ಮಗೂ ಚೆನ್ನಾಗಿದೆ, ಅವ್ರು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ. ಇವಾಗ ಆನೆಸ್ಟ್ ಆಗಿ ಹೇಳಿ, ಇದು ಚೆನ್ನಾಗಿದ್ಯಾ, ಇಷ್ಟ ಆಯ್ತಾ, ಇಷ್ಟ ಆಗಿಲ್ಲ? ಸೂಪರ್ ಆಗಿ ಚೆನ್ನಾಗಿದೆ, ಇಷ್ಟನೂ ಆಯ್ತು. ಆಷಾಢದಲ್ಲಿ ತಗೊಂಬಂದ್ಯಲ್ಲ ಅಂತ ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ಈಗ ನಮ್ಮ ಅಮ್ಮನ ಕರ್ಕೊಂಡು ಒಂದ್ ರೌಂಡ್ ಹೋಗಿ ಬರೋಣ. ಕುತ್ಕೊಮ್ಮ, ಹೋಗಿ ಬರೋಣ ಇಬ್ರು ಒಂದ್ ರೌಂಡ್. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಇನ್ನು ದೇವ್ರ ಫೋಟೋ ಇಟ್ಟಿಲ್ಲ, ಪೂಜೆ ಮಾಡಿಲ್ಲ, ಅದಕ್ಕೆಲ್ಲ ಏನಕ್ಕೆ ನಮಸ್ಕಾರ ಮಾಡ್ತಾ ಇದ್ದೀರಾ? ತಾಯಿನೇ ದೇವ್ರು ಕಣ. ತಾಯಿ ದೇವ್ರು ಗಾಡಿ ನಮಸ್ಕಾರ ಮಾಡ್ತಿದ್ದೀಮ್ಮ. ಇದು ದೇವ್ರು ಕಣ, ಲಕ್ಷ್ಮಿ. ಬರೋಣ. ಡನ್. ಫಸ್ಟ್ ಯುವರ್ ಸೀಟ್ ಬೆಲ್ಟ್. ಫೈನಲಿ ನಮ್ಮಮ್ಮ ಏನು ಜಾಸ್ತಿ ಬೈತಿಲ್ಲ. ಆಷಾಢದಲ್ಲಿ ಯಾಕೆ ತಗೊಂಡೆ ಹೇಳಿದೆ, ಯಾಕೆ ತಗೊಂಡೆ, ಇನ್ನೊಂದು ಕಾರ್ ಯಾಕೆ ಅಂತ ಹೇಳಿ
ಅಷ್ಟೇ ಕೇಳಿದ್ದು. ಬಟ್ ನಿಜವಾಗ್ಲೂ ಖುಷಿ ಪಟ್ಟರು, ನಾನು ನಿಜ ಅನ್ಕೊಂಡಿದ್ದಿಲ್ಲ ಇಷ್ಟೊಂದು ಖುಷಿ ಪಡ್ತಾರೆ ಅಂತ ಹೇಳಿ. ಸೊ ಇವಾಗ ವಾಪಸ್ಸು ಕಾರ್ನ ತಗೊಬಂದು ಪಾರ್ಕ್ ಮಾಡಿದ್ದೀನಿ. ಸೊ ಈ ಕಾರಲ್ಲಿ ಮುಂದಿನ ದಿನಗಳಲ್ಲಿ ಒಂದಿಷ್ಟು ಕಂಟೆಂಟ್ಗಳು ಡೆಫಿನೆಟಾಗಿ ಬರುತ್ತೆ. ನನ್ನ ಸಬ್ಸ್ಕ್ರೈಬರ್ಸ್ನ ಡೆಫಿನೆಟಾಗಿ ಒಂದು ಟ್ರಿಪ್ ಎಲ್ಲರೂ ಕರ್ಕೊಂಡು ಹೋಗ್ತೀನಿ. ಸೊ ಅದರಲ್ಲಿ ನೀವು ಒಬ್ಬರಾಗಿರ್ಬೋದು. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ಕೊತಾರೆ. ಬಾಯ್. ಹಾಗೆ ಗಾಡಿ ಇವಾಗ ಹೇಗೆ ಅನಿಸ್ತು, ಹೇಗೆ ಕಾಣಿಸ್ತದೆ ಅನ್ನೋದನ್ನ ಕಮೆಂಟ್ ಹಾಕ್ಬಿಡಿ. ಇದಕ್ಕೊಂದು ನೇಮ್ ಕೂಡ ಸಜೆಸ್ಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ರಿವೀಲ್ ಮಾಡ್ತೀನಿ. ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ. ಇಲ್ಲಿ ಯಾರು